ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸಂಖ್ಯಾಶಾಸ್ತ್ರದ ಕೆಲವು ರಹಸ್ಯಗಳನ್ನು ಹೇಳ್ತೇನೆ. ಯಾವ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರಹಸ್ಯಗಳು ಅವರಿಗೆ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯಗಳನ್ನು ನಾನು ತಿಳಿಯಪಡಿಸ್ತೇನೆ. ಇದು ಪಾಸಿಟಿವ್ ಎನರ್ಜಿ ಬರತಕ್ಕಂಥದ್ದು. ಅವರಿಗೆ ನೆಗೆಟಿವ್ ಎನರ್ಜಿ, ಅವ್ರಿಗೆ ಪಾಸಿಟಿವ್ ಎನರ್ಜಿ ಯಾವುದು ಅನ್ನೋದು ಗೊತ್ತಿರೋದಿಲ್ಲ. ನಾನು ಪಾಸಿಟಿವ್ ಎನರ್ಜಿಯನ್ನು ತಿಳಿಸ್ತೇನೆ. ಈಗ ಉದಾಹರಣೆಗೆ 3ನೇ ತಾರೀಕಿನಲ್ಲಿ ಜನಿಸಿರ್ತಕ್ಕಂಥವರು 12, 21 ಮತ್ತು 30 ಈ 4 ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಯಾರಿಗೆ ಇವರು ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಇವತ್ತು ಹೇಳ್ತೇನೆ. ಇದು ಭಾಳಷ್ಟು ಜನ ಗೊತ್ತಿರೋಲ್ಲ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಹಿರಿಯರಿಗೆ, ತಂದೆ ತಾಯಿಗಳಿಗೆ ಗೌರವಿಸಬೇಕು, ನಮಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಹೇಳ್ತೀವಿ, ತಪ್ಪೇನಲ್ಲ. ಎಲ್ಲರೂ ಕೂಡ ಹಿರಿಯರಿಗೆ, ತಂದೆ ತಾಯಿಗಳಿಗೆ ಎಲ್ಲರಿಗೂ ಸಹ ನಾವು ಗೌರವ ಕೊಡಬೇಕು, ಪಾದಕ್ಕೆ ನಮಸ್ಕಾರ ಮಾಡಬೇಕು. ಇದೊಂದು ವಿಧಿವಿಧಾನ, ಸಂಸ್ಕೃತಿ ಇದು. ಆದರೆ ನಾನು 3ನೇ ತಾರೀಕು 12, 21, 30ನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರ್ಯಾರಿಗೆ ನಮಸ್ಕಾರ ಮಾಡಬೇಕು ಪ್ರಾಮುಖವಾಗಿ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ತಂದೆ ತಾಯಿಗಳಿಗೆ, ಹಿರಿಯರಿಗೆ ಮೊದಲು ಮಾಡಲಿ. ಆದರೆ ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ಅವರು ಜ್ಞಾಪಕ ಇಟ್ಕೊಂಡು, ಏನಂದರೆ ಕಂಡವರಿಗೆ, ಪರಿಚಯ ಇಲ್ಲದೆ ಇರತಕ್ಕಂಥವ್ರಿಗೆ, ಹಣಕಾಸು ಇದೆ ಅಂತಂದು ಅವರಿಗೆ ನಮಸ್ಕಾರ ಮಾಡೋದು ಬೇಡ. ಭಾಳ ಶ್ರೀಮಂತರು, ತುಂಬ ದೊಡ್ಡವರು ಅಂತಂದು ನಮಸ್ಕಾರ ಮಾಡೋದು ಬೇಡ. ನಾನು ಹೇಳ್ತಕ್ಕಂತಹ ಕೆಲವು ಸಣ್ಣ ಪಾಯಿಂಟ್ಸನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾವತ್ತೂ ಕೂಡ ಫಸ್ಟ್ ನೀವು ಹಿರಿಯರಂದ್ರೆ ಅಂದಾಕ್ಷಣ ನಿಮಗೆ ಗೌರವ ಬರಬೇಕು. ಫಸ್ಟ್ ಪಾಯಿಂಟು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ನಮಸ್ಕಾರ ಮಾಡಬಾರ್ದು ಅಂತಕ್ಕಂಥ ಐಡಿಯಾ ನಿಮ್ಮಲ್ಲಿ ಇರುತ್ತೆ, ಆ ಬುದ್ಧಿಶಕ್ತಿ ಇರುತ್ತೆ. ನೀವು ಗುರುತಿಸ್ಬೇಕು ಫಸ್ಟು, ಇವರು ಒಳ್ಳೆಯವರ ಕೆಟ್ಟವರ ಅಂತ. ಸಿಕ್ಕವರಿಗೆಲ್ಲ ಪಾದಕ್ಕೆ ನಮಸ್ಕಾರ ಮಾಡೋಕ್ಕೆ ಹೋಗಬಾರ್ದು ನೀವು. ಈಗ ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಗುರುಗಳು ಅನಿಸ್ಕೊಂಡಿರ್ತಕ್ಕಂಥವ್ರು, ನಾವು ದೇವರನ್ನು ಪೂಜೆ ಮಾಡ್ತಕ್ಕಂಥ ಗುರುಗಳು ಅನಿಸ್ಕೊಂಡಿರ್ತಕ್ಕಂಥವ್ರಿಗೆ ನೀವು ಮೊದಲು ನಮಸ್ಕಾರ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನಿಮಗೆ ಗುರುಗಳು ಅನಿಸ್ಕೊಂಡಿರ್ತಕ್ಕಂಥವ್ರಿಗೆ ನಮಸ್ಕಾರ ಮಾಡಿ. ಎರಡನೇದು, ನಿಮ್ಮ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನೀವು ಎಲ್ಲೇ ಇರಲಿ, ನೀವು ತಿಳಿದಿದ್ದೆ ಆದರೆ ಅವರಿಗೆ ತಪ್ಪದೆ ನೀವು ನಮಸ್ಕಾರ ಮಾಡಲೇಬೇಕು. ಅಂದರೆ 3ನೇ ತಾರೀಕು 12, 21, 30 ಈ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನೀವು ತಪ್ಪದೇ ನಮಸ್ಕಾರಗಳನ್ನು, ಅಂದರೆ ಪಾದ ನಮಸ್ಕಾರ ಮಾಡಬೇಕಾಗುತ್ತೆ. ಇದು ನೀವು ಮರಿಬೇಡಿ. ಪ್ರಮುಖವಾಗಿ ಈ ರೀತಿ ನಾವು ಮಾಡ್ಕೊಂಡಿದ್ದೇ ಆದರೆ ನಿಮ್ಗೆ 100% ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾರೆಂದ್ರೆ ಅವರಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ದಿನಗಳಲ್ಲಿ ನಮಸ್ಕಾರ ಮಾಡೋಕ್ಕೆ ಹೋಗಬೇಡಿ. ಹಬ್ಬ ಹರಿದಿನಗಳಲ್ಲಿ ಮಾಡಿ. ಬೇರೆ ದಿನಗಳಲ್ಲಿ ಕೂಡ, ಅಂದರೆ ನೀವು ಗುರುವಾರ, ಮಂಗಳವಾರ ಮತ್ತು 9ನೇ ತಾರೀಕಿನಲ್ಲಿ ನಿಮ್ಮ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಯಾರಿರ್ತಾರೋ ಅವರಿಗೆ ಸದಾ ನೀವು ನಮಸ್ಕಾರ ಮಾಡಬೇಕು. ಜೊತೆಗೆ ಆ ದಿನಾಂಕಗಳಲ್ಲೇ ನೀವು ನಮಸ್ಕಾರ ಮಾಡಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ನಿಮಗೆ. ಇದು ಸಂಖ್ಯಾಶಾಸ್ತ್ರ ಪ್ರಕಾರ ನಾನು ಹೇಳ್ತಕ್ಕಂಥದ್ದು. ಹಾಗಾಗಿ ವೀಕ್ಷಕರೇ, ನಾನು ಹೇಳಿರ್ತಕ್ಕಂಥ ರಹಸ್ಯವನ್ನು ತಾವು ಫಾಲೋ ಮಾಡ್ಕೊಂಡು ಹೋಗಿದ್ದೆ ಆದರೆ ನಿಮಗೆ 100% ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ನಿಮಗಿಂತ ಹಿರಿಯರಿಗೆ ಮಾತ್ರ ನೀವು ನಮಸ್ಕಾರವನ್ನು ಮಾಡೋದನ್ನು ಗಮನದಲ್ಲಿ ಇಟ್ಕೋಬೇಕು. ಕಿರಿಯರಿಗೆ ಯಾವತ್ತೂ ನಮಸ್ಕಾರ ಮಾಡೋಕ್ಕೆ ಹೋಗ್ಬೇಕು. ಅವ್ರಿಗೆ ಎಷ್ಟೇ ಹಣ ಇರಲಿ, ಎಂತಹ ರಾಜಕಾರಣಿಗಳೇ ಆಗಿರಲಿ, ಎಂತಹ ಪ್ರಮುಖವಾದ ವ್ಯಕ್ತಿನೇ ಆಗಿರಲಿ, ನಿಮಗಿಂತ ದೊಡ್ಡ ವ್ಯಕ್ತಿಗಳಿಗೆ, ಹಿರಿಯರಿಗೆ ನೀವು ಪಾದ ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.